ಅಶೋಕ್ ನಿಮ್ಮನ್ನೇ ಕೇಳ್ತಾ ಇರೋದು. ಅಶೋಕ್ ಮಾತಾಡಿ, ಯಾಕೆ ಸುಮ್ನೆ ಹೇಗ್ ನಿಂತಿದ್ದೀರಾ? ಅಲ್ಲ, ಮಾತಾಡಿ ಅಂದ್ರೆ ಏನ್ ಮಾತಾಡ್ಬೇಕು? ಅಶೋಕ್, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಯಾಕೆ ಹೀಗೆ ಆಡ್ತಿದ್ದೀರಾ? ಅಲ್ಲ, ನಾನೇನು ಆಡ್ತಿದ್ದೀನಿ ನಂಗೆ ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಹೀಗೆ ಆಡ್ತಿದ್ಯಾ? ಮನೆಗ್ ಲೇಟಾಗಿ ಬರೋದಕ್ಕೆ, ಭೈರವಿ ನನ್ ಜೊತೆ ಪ್ರೀತಿಯಿಂದ ಇಲ್ದೇ ಇರೋದಕ್ಕೆ ಆಘಾತವಾಗೋ ಅಂತ ಕಾರಣ ಇದೆ ಅಂತ ಹೇಳಿದ್ರಲ್ಲ, ಏನದು? ಏನು ನಾನು ಹೇಳಿದ್ನ? ಅಲ್ಲ, ಯಾವಾಗ ಹೇಳ್ದೆ? ಅಲ್ಲ, ನೀನೇನು ಹುಚ್ಚಿ ಥರ ಕಲ್ಪನೆ ಮಾಡ್ಕೊಳ್ತಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗ ಶಿವಗಾಮಿ? ಹುಚ್ಚಿಡ್ದಿರೋದು ನನಗಲ್ಲ ಅಶೋಕ್, ನಿಮಗೆ ಹುಚ್ಚಿಡ್ದಿರೋದು. ನನ್ನ ಫೀಲಿಂಗ್ಸ್ ಜೊತೆ ತುಂಬಾ ಆಟ ಆಡ್ತಿದ್ದೀರಾ. ನಿಮ್ ಮೇಲೆ ಪ್ರೀತಿ ಇರೋವರೆಗೂ ಅಷ್ಟೇ ನಿಮ್ ವರ್ತನೆಯಿಂದ ನನಗ್ ನೋವಾಗೋದು. ನನ್ ಪ್ರೀತಿಗೆ ನೀವು ಅರ್ಹರಲ್ಲ ಅಂತ ಅನ್ಸಿದ್ರೆ ನಾನ್ ಕೇರೆ ಮಾಡಲ್ಲ. ಕಾಡಲ್ಲಿ ಬೇಟೆ ಆಡ್ತಿದ್ ಮೃಗ ಮನುಷ್ಯ ಆಗಿರೋದು. ಇವತ್ತು ಆ ಮೃಗದ ಗುಣ ಮನುಷ್ಯನಲ್ಲಿದೆ. ಕೆಟ್ಟವ್ರಾಗಿದ್ದವರು ಒಳ್ಳೆಯವ್ರಾದವ್ರು ನೀವು. ಅದಕ್ಕೆ ಆ ನೀಚ್ ಬುದ್ಧಿ ಇವತ್ತಿಗೂ ನಿಮ್ಮಲ್ಲಿ ಉಳ್ಕೊಂಡಿದೆ. ನೀವು ಬದಲಾಗಲ್ಲ ಅಶೋಕ್, ನೀವು ಬದಲಾಗಲ್ಲ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಆದಿ, ರಾವಣ್, ಊರ್ಮಿಳ ಇವರೆಲ್ಲ ನನ್ನ ಶತ್ರುಗಳು. ಆದ್ರೆ ನೀವು ನನ್ನ ಹಿತಶತ್ರು. ಅವರೆಲ್ಲ ನನ್ನ ಎದುರುಗಡೆ ಬಂದು ನನ್ನ ಎದೆಗೆ ಚೂರಿ ಹಾಕ್ತಾರೆ. ಆದ್ರೆ ನೀವು ನನ್ನ ಜೊತೆಲೆ ಇಟ್ಕೊಂಡು ನನಗೆ ಗೊತ್ತಿಲ್ದಿರೋ ಹಾಗೆ ನನ್ನ ಪಕ್ಕದಲ್ಲೇ ನಿಂತು ನನ್ನ ಬೆನ್ನೆಗೆ ಚೂರಿ ಹಾಕ್ತೀರಾ. ನಿಮ್ಮ ಹತ್ರ ನಾನು ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಶಿವಗಾಮಿ, ಏನ್ ಮಾತಾಡ್ತಿದ್ದಾಳೆ ಅವಳು? ಶಿವಗಾಮಿ, ಸುಳ್ಳಿಗಿಂತ ಸತ್ಯ ತುಂಬಾ ಡೇಂಜರ್. ಅದ್ರಿಂದ ಪ್ರಾಣಗಳು ಹೋಗುತ್ತೆ. ನಿನ್ನ ಹೆಂಡತಿನ ಕೊಲ್ಲೋ ಸತ್ಯ ಹೇಳೋದಕ್ಕಿಂತ ಅವಳ ಪ್ರಾಣ ಉಳಿಸೋ ಸುಳ್ಳು ಹೇಳೋದು ಬುದ್ಧಿವಂತಿಕೆ ಅಲ್ವಾ? ನಿಮ್ ಮಗಳು ಭೈರವಿ ಸತ್ತೋದ್ಲು ಅಂತ ಹೇಳಿದ್ರೆ ಶಿವಗಾಮಿ ಜೀವ ಇರುತ್ತಾ? ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳ ಅವಳು. ಜೀವಂತ ಉಳಿತಾಳೆ ಅಂತ ಯೋಚನೆ ಮಾಡಿದ್ಯಾ? ಒಂದು ಕ್ಷಣದಲ್ಲಿ ಯೋಚನೆ ಮಾಡದೆ ಸುಳ್ಳು ಹೇಳ್ಬೋದು. ಅದೇ ಸತ್ಯ ಹೇಳೋದಿಕ್ಕೆ 1000 ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ಸತ್ಯನ ತಡ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಈಗಾಗ್ಲೇ ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗಳನ್ನ ಕಳ್ಕೊಂಡಿದ್ಯಾ. ಈಗ ನಿನ್ ಮೇಲೆ ಪ್ರಾಣನೇ ಇಟ್ಟಿರೋ ಹೆಂಡತಿನ ಕಳ್ಕೊಳಕ್ ಸಿದ್ಧ ಆಗಿದ್ಯಾ? ಇಬ್ರೂನು ಕಳ್ಕೊಂಡು ಬದುಕೋ ಶಕ್ತಿ ನಿನಗಿದ್ಯಾ? ಇಲ್ಲ. ನೀ ನನ್ನ ಮಗಳಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಯಾರು ನೀನು? ಶಿವಗಾಮಿ ಹತ್ರ ನಾನು ಸತ್ಯ ಹೇಳಕ್ ಹೋದಾಗ ಯಾಕೆ ತಡ್ದೆ? ನನಗೆ ಗೊತ್ತು ನೀನೇನೋ ಮಾಡಿದ್ಯಾ. ಅದಕ್ಕೆ
ನೀನು ಮಾತಾಡ್ತಿರೋದು ನೋಡಿದ್ರೆ ಇದು ನಿನ್ನ ಕೆಲಸನೇ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತದೆ. ನನ್ನ ಮಗಳು ನನ್ನಿಂದ ಯಾಕೆ ದೂರ ಆಗೋದ್ಲು? ನೀನು ಯಾಕೆ ನಮ್ಮನೆಗೆ ಬಂದಿದ್ಯಾ? ಯಾರು ನೀನು ಹೇಳೋ?